ನೀವು ಅಕಸ್ಮಾತ್ ಒಂದು ಎಲೆಕ್ಟ್ರಿಕ್ ಟೂ ವೀಲರ್ನ ತೊಗೊಳ್ಬೇಕು ಅಂತಂದರೆ ಭಾಳಷ್ಟು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ. ರೇಂಜ್ ಎಷ್ಟಿದೆ, ಯಾವ ಥರ ಎಲ್ಲ ಚಾರ್ಜಿಂಗ್ ಸೊಲ್ಯೂಷನ್ಸ್ ಇದೆ, ಮತ್ತು ಫೀಚರ್ಸ್ ಯಾವ ಥರ ಎಲ್ಲ ಸಿಗುತ್ತೆ ಅಂತ. ಬಟ್ ಒಂದು ಆಸ್ಪೆಕ್ಟ್ನ ಭಾಳಷ್ಟು ಜನ ಮಿಸ್ ಮಾಡ್ತಾರೆ. ಅದೇನು ಅಂತಂದರೆ ನೀವು ನಿಮ್ಮ ಸ್ಕೂಟರ್ ಮತ್ತು ರೋಡ್ನ ನಡುವೆ ಇರುವ ಒಂದು ಕಾಂಟ್ಯಾಕ್ಟ್ ಪ್ಯಾಚ್. ಎಸ್, ನಾನಿವಾಗ ಮಾತಾಡ್ತಾ ಇದ್ದೀನಿ ಟೈರ್ಸ್ ಬಗ್ಗೆ. ನಮಸ್ಕಾರ, ಸ್ವಾಗತ ಕನ್ನಡ ರೈಸ್ ಬಗ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಿಯಾಸ್ ಮೇಡ್ ಫಾರ್ ಎಲೆಕ್ಟ್ರಿಕ್ ಟೂ ವೀಲರ್ ಟೈರ್ಸ್, ದಟ್ಸ್ ದ TVS Eurogrip ETorq. ಬನ್ನಿ, ಈ ವಿಡಿಯೋನಲ್ಲಿ ನಿಮಗೆ ಏನಕ್ಕೆ ನಿಮ್ಮ ನೆಕ್ಸ್ಟ್ ಟೈರ್ ಪರ್ಚೇಸ್ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಆ ಒಂದು TVS ಟೈರ್ ಆಗಿರಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಟೈರ್ಸ್ ಅಂತಲೇ ಏನಕ್ಕೆ ಮಾಡ್ತಾರೆ ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಒಂದು ಟ್ರೇಟ್ಸ್ ಇರುತ್ತೆ IC ಇಂಜಿನ್ ವೆಹಿಕಲ್ನ ಟೈರ್ನ ಯೂಸ್ ಮಾಡಿದಾಗ ಅಂತ ಹೇಳ್ತೀನಿ. IC ಇಂಜಿನ್ ವೆಹಿಕಲ್ಸಲ್ಲಿ ನಾರ್ಮಲಿ ನಿಮಗೆ ಯಾವುದೇ ಥರದ ಒಂದು ರೋಲಿಂಗ್ ರೆಸಿಸ್ಟೆನ್ಸ್ ಮೇಲೆ ಅಷ್ಟು ಗಮನ ಕೊಡಲ್ಲ. ಅದು ನಿಮಗೆ EVನಲ್ಲಿ ಕೊಡಬೇಕಾಗುತ್ತೆ, ಯಾಕೆಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಇರುತ್ತೆ, ಅಂದರೆ ಇಮಿಡಿಯೇಟಾಗಿ ಪವರ್ ಬರುತ್ತೆ. ಅದು IC ಇಂಜಿನ್ ವೆಹಿಕಲ್ಸಲ್ಲಿ ಬರಲ್ಲ. ಫೈನಲಿ ನೀವು ಯೂಸ್ ಮಾಡೋ ಒಂದು ಟೈರ್ಗೆ ಲೈಫ್ ಏನಿದೆ, ಅಂದರೆ ಎಷ್ಟು ಕಿಲೋಮೀಟರ್ಸ್ ಆ ಟೈರ್ ಲೈಫ್ ಮೇಂಟೈನ್ ಆಗುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದೆಲ್ಲನೂ ಆನ್ಸರ್ ಮಾಡೋದಕ್ಕೆ TVS Eurogrips ಅವರು ಏನು ಮಾಡಿದ್ರು ಅಂತಂದರೆ, ಅವರ ಒಂದು ಮಿಲಾನ್ ಡಿಸೈನ್ ಸೆಂಟರ್ ಏನಿದೆ, ಆಮೇಲೆ ಒಂದು ಮದುರೈನ ಡೆವಲಪ್ಮೆಂಟ್ ಸೆಂಟರ್ ಏನಿದೆ, ಅದ್ರ ಇಬ್ಬರು ಜೊತೆ ಕೊಲಾಬ್ರೇಟ್ ಮಾಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಟೈರ್ ಅಂತ ಮಾಡಿದ್ರು. ಅದು TVS Eurogrip ETorq. ಸ್ಟಾರ್ಟಿಂಗ್ ವಿತ್ ಲೋ ರೋಲಿಂಗ್ ರೆಸಿಸ್ಟೆನ್ಸ್. ಏನಕ್ಕೆ ಈ ಒಂದು ಫ್ಯಾಕ್ಟರ್ ನಿಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಟೈರ್ಸಲ್ಲಿ? ಸೊ ಬೇಸಿಕ್ಲಿ ರೋಲಿಂಗ್ ರೆಸಿಸ್ಟೆನ್ಸ್ ಏನು ಅನ್ನೋದನ್ನ ನಿಮಗೆ ಫಸ್ಟ್ ಹೇಳ್ತೀನಿ. ನಿಮ್ಮ ಟೈರ್ ಯಾವಾಗ ರೋಡ್ ಮೇಲೆ ರೋಲ್ ಆಗ್ತಾ ಇರುತ್ತೆ, ಅಂದರೆ ತಿರುಗ್ತಾ ಇರುತ್ತೋ, ಆವಾಗ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಫ್ರಿಕ್ಷನ್ ಇರುತ್ತೆ. ಆ ಒಂದು ಫ್ರಿಕ್ಷನ್ ಏನಿದೆ ಅದು ಆದಷ್ಟು ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ನ ಟೈರ್ಸ್ಗೆ. ಯಾಕೆಂದರೆ ಭಾಳಷ್ಟು ಫ್ರಿಕ್ಷನ್ ಇದ್ದಾಗ ಏನಾಗುತ್ತೆ, ಟೈರ್ ತುಂಬ ಗ್ರಿಪ್ ಕೊಟ್ಟು ಇದರ ಒಂದು ರೇಂಜ್ ಏನಿದೆ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ನ ರೇಂಜ್ ಏನಿರುತ್ತೆ ಅದನ್ನು ಹ್ಯಾಂಪರ್ ಮಾಡೋ, ಅಂದರೆ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ಕಡಿಮೆ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಆಸ್ಪೆಕ್ಟ್ ಏನು ಅಂತಂದರೆ, ನಾನು ಮಾತಾಡಿದ್ದು ಇನ್ಸ್ಟೆಂಟ್ ಟಾರ್ಕ್. ಇದರಿಂದ ಏನಾಗುತ್ತೆ, ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಅಂದರೆ ಪೀಕ್ ಟಾರ್ಕ್ ಏನಿರುತ್ತೆ ಅದು ರೈಟ್ ಫ್ರಮ್ ದ ಗೆಟ್ ಗೋ, ಅಂದರೆ 0 km/h ನಿಮಗೆ ಆ ಒಂದು ಟಾರ್ಕ್ ಸಿಗುತ್ತೆ. ಬಟ್ ಈ TVS Eurogrip ETorq ಏನಿದೆ, ಆ ಒಂದು ಇನ್ಸ್ಟೆಂಟ್ ಟಾರ್ಕ್ನ ಹ್ಯಾಂಡಲ್ ಮಾಡಿ ನಿಮಗೆ ಒಂದು ಸೇಫ್ ಆಕ್ಸಲರೇಷನ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಕಾನ್ಫಿಡೆನ್ಸ್ ಕೂಡ ನಿಮಗೆ ಅದು ಕೊಡುತ್ತೆ ಆ ಒಂದು ಟೈರ್ನಿಂದ. ಸೊ ಏನಾಗುತ್ತೆ ಅಂದರೆ, ಇವಾಗ ನಿಮಗೆ ಒಂದು ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಕೊಡ್ತಾ ಇದೆ ಆ ಟೈರು, ಆ್ಯಂಡ್ ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಹ್ಯಾಂಡಲ್ ಮಾಡ್ತಾ ಇದೆ, ಆ್ಯಂಡ್ ನಿಮಗೆ ಒಂದು ಸುಪೀರಿಯರ್ ಗ್ರಿಪ್ ಆನ್ ವೆಟ್ ಆ್ಯಂಡ್ ಡ್ರೈ ಕಂಡೀಷನ್ಸ್, ಅಂದರೆ ಮಳೆ ಬಂದಾಗ, ಇಲ್ಲಾಂದರೆ ನಾರ್ಮಲ್ ರೋಡ್ಸ್, ಈ ಥರ ಒಂದು ಡ್ರೈ ರೋಡ್ಸ್ ಇದ್ದಾಗಲೂ ಕೂಡ ನಿಮಗೆ ಒಂದು ಒಳ್ಳೆ ಗ್ರಿಪ್ ಕೊಡುತ್ತೆ. ಇದೆಲ್ಲದಕ್ಕೂ ರಿಸಲ್ಟ್ ಆಗೋದೇನು ಅಂತಂದರೆ ಫೈನಲಿ ಟೈರ್ನ ಮೈಲೇಜ್. ಎಸ್, ಟೈರ್ ಬಾಳಿಕೆ ಏನಿದೆ ಅದು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆ್ಯಂಡ್ ನೀವು ತುಂಬ ಹೊತ್ತು ಆ ಟೈರಲ್ಲಿ ಬಹಳಷ್ಟು ಕಿಲೋಮೀಟರ್ಸ್ನ ಕವರ್ ಮಾಡ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ನ ಟೈರ್ನ ಚೂಸ್ ಮಾಡಬೇಕು ಅಂತಂದಾಗ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಇದಕ್ಕೆ ನಾವು TVS Eurogrip ETorq ಟೈರ್ನ ಫಿಟ್ ಮಾಡಿದ್ದೀವಿ, ಆ್ಯಂಡ್ ನಮ್ಮ ಮುಂದೆ ಒಂದು ಸೆಟ್ ಕೂಡ ಇದೆ. ಸೊ ಈ ಟೈರ್ನ ನಾನು ನಿಮಗೆ ತೋರಿಸಿದಾಗ ಒಂದು ಇಂಪಾರ್ಟೆಂಟ್ ಟ್ರೇಟ್ ಇದೆ ಇದರಲ್ಲಿ. ಸೊ ಅದೇನು ಅಂತಂದರೆ, ಒಂದು ಒಳ್ಳೆ ಕೋಕ್ನ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನೋಡ್ಬೋದು ಟ್ರೆಡ್ ಪ್ಯಾಟರ್ನ್, ಇದು ಒಂದು ಸರ್ಕಿಟ್ ಬೋರ್ಡ್ ಟೈಪ್ ಪ್ಯಾಟರ್ನ್ ಇದೆ. ಆ್ಯಕ್ಚುಲಿ ನೀವು ಈ ಟೈರ್ನ ಎಲ್ಲೇ ನೋಡ್ತಾ ಅಂದರೆ ಯಾವುದೇ ಒಂದು ವೆಹಿಕಲಲ್ಲಿ ಈ ಒಂದು ಟೈರ್ನ ಇನ್ಸ್ಟೆಂಟಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಇದು TVS ETorq ಟೈರ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಮ್ಗೆ ಸೈಡ್ನಲ್ಲಿ ನೋಡೋದು ಬೇಕಾಗಿರಲ್ಲ, ಈ ಒಂದು ಟ್ರೆಡ್ ಪ್ಯಾಟರ್ನಿಂದನೇ ಕಂಡುಹಿಡ್ಕೊಳ್ಬೋದು. ಯಾಕೆಂದರೆ ಯಾವುದೇ ಥರದ ಟೈರಲ್ಲಿ ಈ ಥರ ಒಂದು ಟ್ರೆಡ್ ಪ್ಯಾಟರ್ನ್, ಒಂದು ಟ್ರೆಂಡಿ ಟ್ರೆಡ್ ಪ್ಯಾಟರ್ನ್ ನಿಮಗೆ ಕಂಡು ಬರಲ್ಲ. ಈ ಒಂದು ಪ್ಯಾಟರ್ನ್ ಟ್ರೆಂಡಿ ಆಗೋದ್ರ ಜೊತೆಗೆ ನಿಮಗೆ ಒಂದು ಚಾನಲ್ಸ್ ಏನಿದೆ ಸೈಡ್ ವಾಲಲ್ಲಿ ಅದನ್ನು ನೋಡ್ಬೋದು. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ವಾಟರ್ ಡಿಸ್ಪ್ಲೇಸ್ಮೆಂಟ್ನ ಮಾಡೋದಕ್ಕೆ. ಸೊ ವೆಟ್ ಕಂಡೀಷನ್ಸಲ್ಲಿ ನೀರು ಯಾವಾಗ ತುಂಬಿಕೊಳ್ಳುತ್ತೋ ಅದನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಸೊ ದಟ್ ವೆಟ್ ಕಂಡೀಷನ್ಸಲ್ಲಿ ನಿಮಗೆ ಒಳ್ಳೆ ಗ್ರಿಪ್ನ ಕೊಡುತ್ತೆ ಈ ಒಂದು ಟೈರ್. ಸೊ ಅದನ್ನು ಕೂಡ ನೀವು ಇದರಲ್ಲಿ ಗಮನಿಸಿದಾಗ ನೋಡ್ಬೋದು ಈ ಒಂದು ಟ್ರೆಡ್ ಪ್ಯಾಟರ್ನಲ್ಲಿ. ಆ್ಯಂಡ್ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಈ ಒಂದು ಟೈರ್ನ ನಾವು ಈ ಸ್ಕೂಟರ್ ಮೇಲೆ ಫಿಟ್ ಮಾಡಾದ್ಮೇಲೆ ಒಂದು 150 to 200 km ಓಡಿಸಿದ್ವಿ. ಓಡಿಸಿದ ತಕ್ಷಣ ನನಗೇನೊಂದು ಪರ್ಟಿಕ್ಯುಲರ್ ನೋಟಿಸ್ ಆಗಿದ್ದು ಅಂತಂದರೆ, ಇದರ ಒಂದು ಆಕ್ಸಲರೇಷನ್, ಅಂದರೆ ಆಫ್ ದ ಲೈನ್ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದು ಡೆಫಿನೆಟ್ಲಿ ಬೆಟರ್ ಆಗಿದೆ ಇದರ ಒಂದು ಓಲ್ಡರ್ IC ಇಂಜಿನ್ ಬೇಸ್ ಟೈರ್ಗಿಂತ. ಸೊ ಈ ಒಂದು
ಟೈರ್ಸ್ನ ಇವಾಗ ನಿಮಗೆ ಯಾವ ಥರದ್ದು ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ನಿಮ್ಮ ಒಂದು ಕ್ವಶನ್ಸ್ ಇರ್ಬೋದು, ಇದು ಯಾವ ಸೈಜಸಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸೈಜಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಸ್ಕೂಟರ್ಗೆ 90/90 ಸೆಕ್ಷನ್ 12 ಇಂಚ್ ಟೈರ್ಸ್ನ ನಾವು ಫಿಟ್ ಮಾಡಿದ್ದೀವಿ. ಸೊ TVS Eurogrip ETorq ಟೈರ್ಸ್ ನಿಮಗೆ ಇನ್ನೂ ಬಹಳಷ್ಟು ಸೈಜಸಲ್ಲಿ ಸಿಗುತ್ತೆ. ಅದು ನಿಮಗೆ ಡಿಸ್ಪ್ಲೇ ಏನು ನೋಡ್ತಾ ಇದ್ದೀರಾ ಆ ಸ್ಕ್ರೀನಲ್ಲಿ ನಾವು ನಿಮಗೆ ತೋರಿಸ್ತೀವಿ ಡಿಫ್ರೆಂಟ್ ಸೈಜಸ್. ಸೊ 10 ಇಂಚ್ 12 ಇಂಚ್ ವೀಲ್ಸ್ ಎರಡಕ್ಕೂ ನಿಮಗೆ ಬಹಳಷ್ಟು ಆಪ್ಷನ್ಸ್ಗಳು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೀವು ಅಕಸ್ಮಾತ್ ಒಂದು ಗಮನಿಸಿತ್ತು ಅಂತಂದರೆ ಆ ಒಂದು ಟೈರ್ ಚಾರ್ಟ್ ಏನಿದೆ ಅದರಲ್ಲಿ ನಿಮಗೆ ETorq X Pro ಅನ್ನೋದು ಕೂಡ ಒಂದು ನೋಡೋಕ್ಕೆ ಸಿಕ್ತು. ಸೊ ಇವಾಗ ಅದ್ರ ಬಗ್ಗೆ ಮಾತಾಡೋಣ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು TVS Eurogrip ETorq ಅನ್ನೋ ಒಂದು ಟೈರು. ಇದರಲ್ಲಿ ಇನ್ನೊಂದು ಪರ್ಫಾರ್ಮೆನ್ಸ್ ವೇರಿಯಂಟ್ ಇದೆ, ಅದನ್ನು ETorq X Pro ಅಂತ ಕರೀತಾರೆ. ಅದು ನಿಮಗೆ ಇಮೇಜಸ್ ತೋರಿಸ್ತಾ ಇದ್ದೀವಿ ಇವಾಗ ಸ್ಕ್ರೀನಲ್ಲಿ. ಸೊ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಈ ETorq ಏನಿದೆ ನಿಮಗೆ ಸ್ಮಾಲರ್ ಕೆಪಾಸಿಟಿ, ಇಲ್ಲ ಅಂತಂದರೆ ಲೋ ಸ್ಪೀಡ್, ಹೈ ಸ್ಪೀಡ್ ಆ್ಯಂಡ್ ಪ್ರೀಮಿಯಂ ಸ್ಕೂಟರ್ಸ್ ಈ ಥರ ಏನಿದೆ ಇದಕ್ಕೆಲ್ಲನೂ ನಿಮಗೆ ಆಫರ್ ಮಾಡ್ತಾ ಇದೆ ಸೈಜಸ್ಸು. ಆ X Pro ವೇರಿಯಂಟ್ ಏನಿದೆ ಅದು ಸ್ವಲ್ಪ ಇನ್ನು ಪರ್ಫಾರ್ಮೆನ್ಸ್ ವೇರಿಯಂಟ್ ಆಫ್ ದ ETorq. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಮಿಡ್ ಕೆಪಾಸಿಟಿ ಇಲ್ಲ ಅಂತಂದರೆ ಫುಲ್ ಪ್ರೀಮಿಯಂ ಪರ್ಫಾರ್ಮೆನ್ಸ್ ಸ್ಕೂಟರ್ಸ್ ಇಲ್ಲ ಬೈಕ್ಸ್ ಏನಿರುತ್ತೆ ಅದಕ್ಕೆ ಸೂಟ್ ಆಗೋ ಥರ ಒಂದು ಪರ್ಫಾರ್ಮೆನ್ಸ್ನ ಅದು ನಿಮಗೆ ಆಫರ್ ಮಾಡುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ನೋಡಾದ್ಮೇಲೆ ಈ TVS Eurogrip ETorqನ ಬಗ್ಗೆ ತಿಳ್ಕೊಂಡಾದ್ಮೇಲೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕನ್ನಡ ರೆಸ್ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೊತ್ತಲ್ಲ ನಿಮಗೆ ಅಕಸ್ಮಾತ್ ಇವಾಗ ಒಂದು EV ಬೇಸ್ಡ್ ಟೈರ್ ಬೇಕು ಅಂತಂದರೆ ಎಲ್ಲಿ ಹೋಗಬೇಕು ಅಂತ. ಸೊ ಆನ್ ದ್ಯಾಟ್ ನೋಟ್, ದಿಸ್ ಇಸ್ Bharadwaj ಆ್ಯಂಡ್ ದ್ಯಾಟ್ ಇಸ್ ದ TVS Eurogrip ETorq Tyres. Signing off. See you in the next video.